ಓಂ ಶಾಂತಿ. ಮುರಳಿಯ ದಿನಾಂಕ 12/6/2025। मीठे बच्चे, तुम्हें अभी ज्ञान की दृष्टि मिली है, इसलिए तुम्हारा भटकना बंद हुआ। तुम शांति धाम सुख धाम को याद करते हो। ನಿಮಗೀಗ ಜ್ಞಾನದ ದೃಷ್ಟಿ ಸಿಕ್ಕಿದೆ, ಆದ್ದರಿಂದ ನಿಮ್ಮ ಅಲೆದಾಟ ನಿಂತು ಹೋಗಿದೆ. ನೀವೀಗ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡ್ತೀರಿ. प्रश्न, देवताओं में कौन सी ताकत है और वह ताकत किस विशेषता के कारण है? ದೇವತೆಗಳಲ್ಲಿ ಯಾವ ಶಕ್ತಿ ಇದೆ ಮತ್ತು ಆ ಶಕ್ತಿ ಯಾವ ವಿಶೇಷತೆಯ ಕಾರಣದಿಂದ ಬಂದಿದೆ? देवताओं में सारे विश्व पर राज्य करने की ताकत है। वह ताकत विशेष एक मत की विशेषता के कारण है। ದೇವತೆಗಳಲ್ಲಿ ವಿಶ್ವದ ಮೇಲೆ ರಾಜ್ಯ ಆಳುವಂತಹ ಶಕ್ತಿ ಇದೆ. ಆ ಶಕ್ತಿ ಏಕಮತದ ವಿಶೇಷತೆಯಿಂದ ಬಂದಿದೆ. वहाँ एकमत होने के कारण वजीर आदि रखने की दरकार नहीं। ಅಲ್ಲಿ ಏಕಮತ ಇರುವ ಕಾರಣ ಮಂತ್ರಿಗಳನ್ನು ನೇಮಿಸುವ ಅಗತ್ಯ ಇರೋದಿಲ್ಲ, ಮಂತ್ರಿಗಳ ಅವಶ್ಯಕತೆ ಇರೋದಿಲ್ಲ. देवताओं ने संगम पर बाप से ऐसी श्रीमत ली हुई है जो 21 जन्म राज्य करते हैं। ದೇವತೆಗಳು ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆಯಿಂದ ಶ್ರೀಮತ ಪಡೆದಿದ್ದಾರೆ. ಆ ಶ್ರೀಮತದ ಆಧಾರದಿಂದ ಅವರು 21 ಜನ್ಮ ರಾಜ್ಯ ಮಾಡ್ತಾರೆ. वहाँ एक राजा की एक दैवी फैमिली होती है, दूसरी मत होती नहीं। ಅಲ್ಲಿ ಒಬ್ಬ ರಾಜ, ಒಂದೇ ರಾಜ ಮನೆತನ ಇರ್ತದೆ. ಎಲ್ಲರಲ್ಲಿಯೂ ಒಂದೇ ಮತ ಇರ್ತದೆ, ಎರಡನೇ ಮತ ಇರೋದಿಲ್ಲ. ಗೀತ, ನಯನಹೀನ ಕೋ ರಾಹ ದಿಖಾವೋ ಪ್ರಭು. ನಯನಹೀನರಿಗೆ दारी तोरिसो हे प्रभु। बच्चों को नयन मिले हैं, पहले नयन नहीं थे। कौन से नयन? ज्ञान के नयन नहीं थे। ಮಕ್ಕಳಿಗೆ ನಯನಗಳು ಸಿಕ್ಕಿವೆ. ಯಾವ ನಯನಗಳು? ಜ್ಞಾನದ ನಯನಗಳು ಸಿಕ್ಕಿವೆ. ಮೊದಲು ಅಜ್ಞಾನದ ನಯನಗಳು ಇದ್ದವು. बच्चे जानते हैं ज्ञान सागर एक ही बाप है और कोई में यह रूहानी ज्ञान है नहीं। जिस ज्ञान से सद्गति हो अर्थात शांतिधाम सुखधाम जाना है। ಜ್ಞಾನ ಸಾಗರ ತಂದೆ ಒಬ್ಬನೇ ಬಂದು ಯಾವ ಜ್ಞಾನ ಕೊಡ್ತಾನೆ ಆ ಜ್ಞಾನದಿಂದ ಸದ್ಗತಿಯ ಪ್ರಾಪ್ತಿಯಾಗ್ತದೆ. ಸದ್ಗತಿ ಅಂದರೆ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗುವುದು. अभी तुम बच्चों को दृष्टि मिली, कैसे सुखधाम बदलकर फिर माया का राज्य व दुखधाम बनता है। पुकारने लगते हैं नयनहीन को राह दिखाओ प्रभु। ಈಗ ನಿಮಗೆ ದೃಷ್ಟಿ ಸಿಕ್ಕಿದೆ, ಹೇಗೆ ಸುಖಧಾಮ ಹೋಗಿ ಮಾಯೆಯ ರಾಜ್ಯ ಅಥವಾ ದುಃಖಧಾಮ ಬಂದಿದೆ ಅನ್ನೋದು ನಿಮಗೆ ತಿಳಿದಿದೆ. ದುಃಖಧಾಮ ಬಂದಾಗ ಎಲ್ಲರೂ ಕರೀಲಿಕ್ಕೆ ಶುರು ಮಾಡ್ತಾರೆ, ನಯನಹೀನರಿಗೆ ದಾರಿ ತೋರಿಸು ಪ್ರಭು ಅಂತ. ಭಕ್ತಿ ಮಾರ್ಗಕ್ಕೆ ಯಜ್ಞ दान पुण्य आदि से कोई राह नहीं मिलती है ಶಾಂತಿಧಾಮ್ ಸುಖಧಾಮ್ ಜಾನೆ ಕಿ. ಭಕ್ತಿ ಮಾರ್ಗದ ಯಜ್ಞ ದಾನ ಪುಣ್ಯ ಮಾಡೋದ್ರಿಂದ
ಯಾರಿಗೂ ಶಾಂತಿಧಾಮ ಸುಖಧಾಮದ ಮಾರ್ಗ ಸಿಗೋದಿಲ್ಲ. ಹರೇಕೋ ಅಪನಾ ಪಾರ್ಟ್ ಬಜಾನಾ ಹಿ ಹೈ. ಬಾಪ್ ಕಹತೆ ಮುझे भी ಪಾರ್ಟ್ ಮಿಲಾ ಹುವಾ ಹೈ. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ. ಬಾಬಾ ಹೇಳ್ತಾರೆ, ನನಗೂ ಕೂಡ ನನ್ನದೇ ಆದ ಪಾತ್ರ ಸಿಕ್ಕಿದೆ. ಭಕ್ತಿ ಮಾರ್ಗ ಮೇ ಪುಕಾರ್ತೆ ಮುಕ್ತಿ ಜೀವನ್ ಮುಕ್ತಿ ಕಿ राह बताओ. उसके लिए कितने यज्ञ तप दान पुण्य आदि करते हैं, कितना भटकते. ಭಕ್ತಿ ಮಾರ್ಗದಲ್ಲೂ ಕೂಡ ಭಕ್ತರು ಕೇಳ್ತಿದ್ರು, ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗ ತೋರಿಸು ಅಂತ. ಅದಕ್ಕಾಗಿ ಎಷ್ಟೊಂದು ಯಜ್ಞ ಜಪ ತಪ ದಾನ ಪುಣ್ಯ ಮಾಡ್ತಾ ಇರ್ತಾರೆ. ಶಾಂತಿಧಾಮ್ ಸುಖಧಾಮ್ ಮೇ ಭಟಕ್ನಾ ಹೋತಾ ನಹಿ. ಭಕ್ತಿಯಲ್ಲಿ ಎಷ್ಟೊಂದು ಅಲ್ದಾಡ್ತಾರೆ. ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ಅಲೆದಾಟ ಇರೋದಿಲ್ಲ. ಯಹ ತುಮ್ ಜಾನ್ತೆ ಹೋ वो तो सिर्फ शास्त्रों की पढ़ाई और जिस्मानी पढ़ाई को ही जानते हैं. ಹೊರಗಿನ ಜನರಿಗೆ ಶಾಸ್ತ್ರದ ವಿದ್ಯೆ ಗೊತ್ತಿದೆ, ಭೌತಿಕ ವಿದ್ಯೆ ಗೊತ್ತಿದೆ. ಲೇಕಿನ್ ರೂಹಾನಿ ಪಢಾಯಿ ತೋ ಬಿಲ್ಕುಲ್ ಜಾನ್ತೆ ಹಿ ನಹಿ. ಆದರೆ ಆತ್ಮಿಕ ವಿದ್ಯೆ ಮತ್ತು ಆತ್ಮಿಕ ತಂದೆಯ ಪರಿಚಯ ಹೊರಗಿನವ್ರಿಗೆ ಸ್ವಲ್ಪನೂ ಗೊತ್ತಿಲ್ಲ. बाप ज्ञान आकर देते हैं तब जबकि सर्व की सद्गति होती. पुरानी दुनिया बदलनी होती है. मनुष्य से देवता बनते, फिर सारी सृष्टि पर एक ही राज्य होता है देवताओं का, जिसको ही स्वर्ग कहते. ಹಳೆ ಜಗತ್ತು ಬದಲಾಗುವಾಗ ಪರಮಾತ್ಮ ಬಂದು ಸರ್ವರಿಗೂ ಸದ್ಗತಿಯನ್ನು ಕೊಡ್ತಾನೆ. ಮತ್ತು ಈ ಸೃಷ್ಟಿಯ ಮೇಲೆ ಏಕದೇವತೆಗಳ ರಾಜ್ಯ ಬರ್ತದೆ, ಏಕತೆಯ ರಾಜ್ಯ ಬರ್ತದೆ. यह भारतवासी जानते हैं कि आदि सनातन देवता धर्म भारत में ही था. उस समय कोई और धर्म नहीं था. ಆ ಸಮಯದಲ್ಲಿ ಬೇರೆ ಯಾವ ಧರ್ಮನೂ ಇರಲಿಲ್ಲ. तुम बच्चों के लिए अभी है संगम युग, बाकी सब है कलियुग में. तुम पुरुषोत्तम संगम पर बैठे हो. ಈಗ ಮಕ್ಕಳ ಪಾಲಿಗೆ ಸಂಗಮ ಯುಗ ಇದೆ, ಉಳಿದವರ ಪಾಲಿಗೆ ಕಲಿಯುಗ ಇದೆ. ನೀವಿಲ್ಲಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಕುಳಿತಿದ್ದೀರಿ. जो जो बाप को याद करते हैं, बाप की श्रीमत पर चलते हैं, वह संगम पर है. ಯಾರೆಲ್ಲರೂ ತಂದೆಯನ್ನು ನೆನಪು ಮಾಡ್ತಾರೆ, ತಂದೆಯ ಶ್ರೀಮತದಂತೆ ನಡೀತಾರೆ, ಅವರೆಲ್ಲರೂ ಸಂಗಮ ಯುಗದಲ್ಲಿ ಇದ್ದಾರೆ. ಉಳಿದವರು ಕಲಿಯುಗದಲ್ಲಿ ಇದ್ದಾರೆ. अभी कोई सॉवर्निटी किंगडम तो है नहीं. अनेक मतों से राज्य चलता है. सतयुग में एक महाराजा की ही मत चलती है, वजीर नहीं होते. ಕಲಿಯುಗದಲ್ಲಿ ಪ್ರಜಾರಾಜ್ಯ ಇದೆ, ಒಂದೇ ರಾಜಧಾನಿ ಒಂದೇ ಸಾಮ್ರಾಜ್ಯ ಇಲ್ಲ. ಸತ್ಯಯುಗದಲ್ಲಿ ಒಂದೇ ರಾಜ್ಯ ಒಂದೇ ಮತ ಇರ್ತದೆ. ಮಹಾರಾಜನ ಮತದಂತೆ ರಾಜ್ಯ ನಡೀತದೆ. ಅಲ್ಲಿ ಮಂತ್ರಿಗಳು ಇರೋದಿಲ್ಲ. ಇತನಿ ತಾಕತ್ ರಖತಿ ಹೈ तो वजीर आदि नहीं रखते. जब पतित बनते तो वजीर आदि रखते हैं, क्योंकि वह ताकत नहीं रहती. ಸತ್ಯಯುಗದ ರಾಜರಲ್ಲಿ ಇಡೀ ವಿಶ್ವವನ್ನೇ ಆಳುವ ಶಕ್ತಿ ಇರ್ತದೆ. ದ್ವಾಪರದ ನಂತರ ರಾಜರು ಪತಿತ ಆದಾಗ ಮಂತ್ರಿಗಳ ಅವಶ್ಯಕತೆ ಬೇಕಾಗ್ತದೆ. ಯಾಕೆ ಅಂದರೆ ರಾಜರಲ್ಲಿ ಇರುವ ಶಕ್ತಿ ಕಡಿಮೆ ಆಗ್ತದೆ. अभी तो प्रजा का प्रजा पर राज्य है. अभी तुम वह ताकत फिर से ले रहे हो. 21 जन्म इंडिपेंडेंट राजा ही करते हो. ಈಗ ಪ್ರಜಾರಾಜ್ಯ ನಡೀತಾ ಇದೆ. ಮತ್ತೆ ನೀವೀಗ ಏಕಮತದಿಂದ ವಿಶ್ವವನ್ನೇ ಆಳುವ ಶಕ್ತಿಯನ್ನು ಪಡ್ಕೊಳ್ತಾ ಇದ್ದೀರಿ. 21 ಜನ್ಮ ನಿಮ್ಮದೇ ಆಗಿರುವಂತಹ
ಸ್ವತಂತ್ರ ರಾಜ್ಯ ಇರ್ತದೆ, ದೇವತೆಗಳ ರಾಜ್ಯ ಇರ್ತದೆ. अपनी ही दैवी फैमिली है. अभी यह है तुम्हारा ईश्वरीय परिवार. बाप कहते अपने को आत्मा समझ बाप की याद में रहते हो तो तुम ईश्वरीय परिवार के हो. ಬಾಬಾ ಹೇಳ್ತಾರೆ, ಇದು ನಿಮ್ಮ ಈಶ್ವರೀಯ ಪರಿವಾರ ಆಗಿದೆ. ಎಷ್ಟೆಷ್ಟು ನೀವು ಬಾಬವ್ರನ್ನ ನೆನಪು ಮಾಡ್ತೀರಿ, ಈಶ್ವರೀಯ ಪರಿವಾರದಲ್ಲಿ ಇರ್ತೀರಿ, ಅಷ್ಟೇ ನೀವು ಅಲ್ಲಿ ದೈವಿ ರಾಜ ಮನೆತನದಲ್ಲಿ रॉयल फैमिली ಬರ್ತೀರಿ. अगर देह अभिमान में आकर भूल जाते हो तो आसुरी परिवार के हो. एक सेकंड में ईश्वरीय संप्रदाय के, फिर एक सेकंड में आसुरी संप्रदाय के बन जाते हैं. ಯಾವಾಗ ಮಕ್ಕಳು ದೇಹ ಅಭಿಮಾನದಲ್ಲಿ ಬರ್ತಾರೆ, ಆಗ ಆ ಕ್ಷಣಕ್ಕೇ ಆಸುರಿ ಸಂಪ್ರದಾಯದವರಾಗ್ತಾರೆ, ಆಸುರಿ ಪರಿವಾರದವರಾಗ್ತಾರೆ. ಇದು ಎಷ್ಟು ಆಶ್ಚರ್ಯದ ಮಾತಾಗಿದೆ. ಒಂದು ಸೆಕೆಂಡಿಗೆ ಸಂಗಮಯುಗದ ನಿವಾಸಿ ಈಶ್ವರೀಯ ಸಂಪ್ರದಾಯದವರಾಗಿರ್ತಾರೆ, ಮತ್ತೊಂದು ಸೆಕೆಂಡಿಗೆ ಆಸುರಿ ಸಂಪ್ರದಾಯದವರು ಆಗಿಬಿಡ್ತಾರೆ. अपने को आत्मा समझ बाप को याद करना कितना सहज है, परंतु बच्चों को मुश्किल लगता है. ತಮ್ಮನ್ನ ಆತ್ಮ ಅಂತ ತಿಳಿದು ತಂದೆ ಪರಮಾತ್ಮನನ್ನು ನೆನಪು ಮಾಡುವುದು ಎಷ್ಟೊಂದು ಸಹಜ ಆಗಿದೆ, ಆದರೆ ಮಕ್ಕಳಿಗೆ ಅದು ಸಹ ಕಷ್ಟ ಆಗ್ತಿದೆ. ಬಾಪ್ कहते अपने को आत्मा समझ बाप को याद करेंगे तो विकर्म विनाश होंगे. देह द्वारा कर्म तो करना ही है, देह बिगड़ तो तुम कर्म कर नहीं सकेंगे. कोशिश करनी है काम काज करते भी हम बाप को याद करें. ಬಾಬಾ ಹೇಳ್ತಾರೆ, ದೇಹದ ಮೂಲಕ ಕರ್ಮ ಮಾಡ್ತಿದ್ರೂ ಕೂಡ ಬುದ್ಧಿಯ ಮೂಲಕ ತಂದೆಯನ್ನು ನೆನಪು ಮಾಡಿರಿ. ಕರ್ಮ ಮಾಡಲಿಕ್ಕೆ ದೇಹ ಅಂತೂ ಬೇಕೇ ಬೇಕು, ಆದರೆ ದೇಹದ ಮೂಲಕ ಕರ್ಮ ಮಾಡುವಾಗಲೂ ಬಾಬೋರನ್ನ ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ. यहाँ तो बिगर काम भी याद नहीं कर सकते, भूल जाते, यही मेहनत है. भक्ति में ऐसे कोई थोड़े ही कहा जाता कि सारा दिन भक्ति करो. उसमें टाइम होता है, सवेरे शाम व रात को. फिर मंत्र आदि जो मिलते हैं वह बुद्धि में रहते हैं. ಬಾಬಾ ಹೇಳ್ತಾರೆ, ಮಧುಬನಕ್ಕೆ ಬಂದಾಗ ಇಡೀ ದಿನವೂ ನಿಮ್ಮಲ್ಲಿ ಬಾಬೋರ್ ನೆನಪು ಇರಬೇಕು. ಆದರೂ ಕೂಡ ಮಕ್ಕಳು ಇಲ್ಲಿ ಯಾವುದೇ ಕೆಲಸ ಕಾರ್ಯ ಇಲ್ಲದಿದ್ದರೂ ತಂದೆಯನ್ನು ಮರೀತಾರೆ. ತಂದೆಯನ್ನು ನೆನಪು ಮಾಡುವುದು ಬಹಳ ಕಷ್ಟದ ಸಂಗತಿಯಾಗಿದೆ. ಭಕ್ತಿಯಲ್ಲಿ ಯಾರೂ ಕೂಡ ಇಡೀ ದಿನ ಭಕ್ತಿ ಮಾಡಿರಿ ಅಂತ ಹೇಳೋದಿಲ್ಲ. ಭಕ್ತಿ ಮಾಡೋದಕ್ಕೆ ಸಮಯ ಇರ್ತದೆ, ಬೆಳಗ್ಗೆ ಸಂಜೆ ಅಥವಾ ಮಧ್ಯಾಹ್ನ ಅಂತ ಮಂತ್ರ ಕೊಟ್ಟಿರ್ತಾರೆ. ಆ ಮಂತ್ರವನ್ನು ಆ ಸಮಯದಲ್ಲಿ ಜಪಿಸ್ತಾರೆ. अनेक शास्त्र है, भक्ति मार्ग में पढ़ते. तुमको तो कोई पुस्तक आदि नहीं पढ़ना है न बनाना है. यह मुरली छपाते भी है रिफ्रेश होने के लिए. ಜ್ಞಾನದಲ್ಲಿ ಪುಸ್ತಕದ ಅವಶ್ಯಕತೆ ಇಲ್ಲ, ಓದುವುದು ಅವಶ್ಯಕ ಇಲ್ಲ. ನೀವು ಮುರಳಿಗಳನ್ನು ಪ್ರಿಂಟ್ ಮಾಡಿ ಓದ್ತೀರಿ, ಯಾಕೆಂದರೆ ಮತ್ತೆ ಮತ್ತೆ ಬುದ್ಧಿ ರಿಫ್ರೆಶ್ ಆಗಲಿ ಅನ್ನುವ ಉದ್ದೇಶದಿಂದ. ಬಾಕಿ कोई भी किताब आदि नहीं रहेगी, यह सब खत्म हो जानी है. ज्ञान तो है ही एक बाप में. ಬಾಕಿ ಎಲ್ಲ ಪುಸ್ತಕಗಳು, ಗ್ರಂಥಗಳು, ಭಕ್ತಿಯ ಸಾಮಗ್ರಿಗಳು ಎಲ್ಲವೂ ಕೂಡ ಕೊನೆಯ ಸಮಯದಲ್ಲಿ ವಿನಾಶ ಆಗಲಿದೆ. ज्ञान तो है एक बाप में. अभी देखो ज्ञान विज्ञान भवन
ನಾಮ ರಖಾ ಹೈ. ನಿಜವಾದ ಜ್ಞಾನ ಇರೋದು ಕೇವಲ ಪರಮಾತ್ಮನ ಹತ್ತಿರ, ಪರಮಾತ್ಮನಲ್ಲಿ. ಅವನೇ ಬಂದು ಈಗ ಸತ್ಯ ಜ್ಞಾನ ಹೇಳಿಕೊಡ್ತಾನೆ. जैसे कि वहाँ योग और ज्ञान सिखाया जाता है बिगर अर्थ, ऐसे ऐसे नाम रख देते. कुछ भी पता नहीं है कि ज्ञान क्या है, विज्ञान क्या है. ಹೊರಗಿನವರು ಕೂಡ ಜ್ಞಾನ ಯೋಗಾಶ್ರಮ ಅಂತ ಹೆಸರಿಟ್ಟಿರ್ತಾರೆ. ಜ್ಞಾನನೂ ಹೇಳ್ತೀವಿ, ಯೋಗನೂ ಕಲಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಕಲಿಸುವುದು ಹಠಯೋಗ, ಇಲ್ಲಿ ಬಾಬಾ ಕಲಿಸುವುದು ರಾಜಯೋಗ. ನಿಜವಾದ ಜ್ಞಾನ ವಿಜ್ಞಾನ ಇದಾಗಿದೆ. योग से होती है हेल्थ, जिसको विज्ञान कहा जाता, और यह है ज्ञान जिसमें वर्ल्ड की हिस्ट्री जोग्राफी समझाई जाती. वर्ल्ड की हिस्ट्री जोग्राफी कैसे रिपीट होती है वह जानना है. ಬಾಬಾ ಹೇಳ್ತಾರೆ, ಜ್ಞಾನ ಅಂದರೆ ಬಾಬಾ ಹೇಳುವ ಜ್ಞಾನ, ವಿಜ್ಞಾನ ಅಂದರೆ ನಾವು ಮಾಡುವ ಯೋಗ. ಯೋಗದಿಂದ ಆರೋಗ್ಯ ಪ್ರಾಪ್ತಿ ಆಗ್ತದೆ, ಜ್ಞಾನದಿಂದ ಸ್ವರ್ಗದ ಆಸ್ತಿ ಸಿಗ್ತದೆ. ಇಲ್ಲಿ ಬಾಬಾ ನಮಗೆ ಸೃಷ್ಟಿಯ ಇತಿಹಾಸ ಭೂಗೋಳವನ್ನು ಹೇಳಿಕೊಡ್ತಾರೆ. ಯಹ ಬೇಹದ್ ಕಿ ಪಢಾಯಿ ಹೈ, ಹಮ್ ಕೈಸೆ ರಾಜ್ಯ ಲೇತೆ ಹೈ, कितना समय और कब राज्य करते थे, कैसे राजधानी मिली थी, यह बातें और कोई की बुद्धि में नहीं आती है. बाप ही नॉलेजफुल है. यह सृष्टि का चक्र कैसे फिरता, यह भी बाप समझाते हैं. ನಾವು ಹೇಗೆ ರಾಜ್ಯ ಪಡ್ಕೊಳ್ತೀವಿ, ಹೇಗೆ ಕಳ್ಕೊತೀವಿ, ಸೃಷ್ಟಿಯ ಚಕ್ರ ಯಾವ ಥರ ಸುತ್ತಾಗ್ತದೆ, ಪ್ರತಿಯೊಂದು ವಿಚಾರ ಜ್ಞಾನಸಾಗರ ತಂದೆಯೇ ನಮಗೆ ತಿಳಿಸಿಕೊಡ್ತಾರೆ. बने बनाए ड्रामा को न जानने के कारण मनुष्य कह देते फलाना निर्वाण गया या ಜ್ಯೋತಿ ಜ್ಯೋತ ಸಮಾಯ. ಮಾಡಲ್ಪಟ್ಟಂತಹ ಈ ನಾಟಕದ ಬಗ್ಗೆ ಜನರಿಗೆ ಗೊತ್ತಿಲ್ಲದೇ ಇರುವ ಕಾರಣ ಯಾರಾದರೂ ದೊಡ್ಡವರು ಸನ್ಯಾಸಿಗಳು ದೇಹ ಬಿಟ್ಟರೆ ಅವರು ನಿರ್ವಾಣಕ್ಕೆ ಹೋದರು, ಸಣ್ಣ ಜ್ಯೋತಿ ಹೋಗಿ ದೊಡ್ಡ ಜ್ಯೋತಿಯಲ್ಲಿ ಐಕ್ಯ ಆಗಿದೆ ಅಂತ ಹೇಳಿಬಿಡ್ತಾರೆ. ತುಮ್ ಜಾನ್ತೆ ಹೋ ಸಭಿ ಮನುಷ್ಯ ಮಾತ್ರ इस सृष्टि चक्र में आते हैं, इससे कोई एक भी छूट नहीं सकता. ಎಲ್ಲ ಮನುಷ್ಯರು ಈ ಸೃಷ್ಟಿ ನಾಟಕದ ಚಕ್ರದಲ್ಲಿ ಬರಬೇಕಾಗ್ತದೆ. बाप समझाते हैं मनुष्य की आत्मा एक शरीर छोड़ दूसरा लेती है. कितना बड़ा ड्रामा है, सब में आत्मा है, उस आत्मा में अविनाशी पार्ट भरा हुआ है. ಬಾಬಾ ಹೇಳ್ತಾರೆ, ಮನುಷ್ಯನ ಆತ್ಮದಲ್ಲಿ ಅವಿನಾಶಿ ಪಾತ್ರ ತುಂಬಿದೆ. ಆತ್ಮ ಒಂದು ದೇಹ ಬಿಟ್ಟು ಇನ್ನೊಂದು ದೇಹ ಪಡ್ಕೊಳ್ತದೆ. इसको कहा जाता बनी बनाई बन रही. अब ड्रामा कहते हैं तो ज़रूर उनका टाइम भी चाहिए. बाप समझाते हैं यह ड्रामा 5000 वर्ष का है. ಇದು ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ನಾಟಕ ಅಂದ ಮೇಲೆ ಅದಕ್ಕೆ ಒಂದು ನಿಗದಿಯಾಗಿರುವಂತಹ ಸಮಯ ಇರ್ತದೆ. ಬಾಬಾ ಹೇಳ್ತಾರೆ, ಇದು 5000 ವರ್ಷಗಳ ನಾಟಕ ಆಗಿದೆ. ನ ಕಿ ಲಾಖೋ ವರ್ಷಕ, ಲಕ್ಷಾಂತರ ವರ್ಷಗಳ ನಾಟಕ ಇದಲ್ಲ. इस समय ही जबकि बाप ने आकर सहज राजयोग सिखाया था, इस समय के लिए ही गायन है कि कौरव घोर अंधियारे में थे और पांडव रोशनी में थे. वो लोग समझते हैं कलयुग में तो अजुन 40,000 वर्ष है. उनको यह पता नहीं पड़ता कि भगवान आया है. इस पुरानी दुनिया का मौत सामने खड़ा है. ಬಾಬಾ ಹೇಳ್ತಾರೆ, ಮಹಾಭಾರತ ಯುದ್ಧದಲ್ಲಿ ಬರೆದಿದ್ದಾರೆ, ಕೌರವರು ಅಂಧಕಾರದಲ್ಲಿ ಇದ್ದರು, ಪಾಂಡವರು ಜ್ಞಾನದ ಬೆಳಕಿನಲ್ಲಿ ಇದ್ದರು ಅಂತ. ಆದರೆ ಆ ಅಂಧಕಾರ ಯಾವುದು, ಬೆಳಕು ಅಂದರೆ ಯಾವುದು?
ಅನ್ನೋದು ಅವರಿಗೆ ಗೊತ್ತಿಲ್ಲ. ಜನ ಏನು ಹೇಳ್ತಿದ್ದಾರೆ, ಕಲಿಯುಗ ಇನ್ನೂ 40,000 ವರ್ಷಗಳ ತನಕ ಹೀಗೇ ಇರ್ತದೆ ಅಂತ. ಇದು ಅಂಧಕಾರ. उनको यह पता नहीं पड़ता कि भगवान आया है, पुरानी दुनिया का मौत सामने खड़ा है, सब अज्ञान नींद में सोए पड़े हैं. ಅವರಿಗೆ ಗೊತ್ತೇ ಇಲ್ಲ ಪರಮಾತ್ಮ ಬಂದಿದ್ದಾನೆ, ಹಳೆ ಜಗತ್ತಿನ ಅಂತ್ಯ ಎದುರಿಗೆ ನಿಂತಿದೆ ಅಂತ. ಎಲ್ಲರೂ ಅಜ್ಞಾನದ ನಿದ್ದೆಯಲ್ಲಿ ಮಲಗಿಬಿಟ್ಟಿದ್ದಾರೆ. ಜಬ್ ಲಡಾಯಿ ದೇಖ್ತೆ ಹೈ तो कहेंगे यह महाभारत लड़ाई की निशानी है, यह रिहर्सल होती रहेगी, फिर चलते चलते बंद हो जाएगी. ಯಾವಾಗ ವಿನಾಶದ ದೃಶ್ಯಗಳನ್ನು ನೋಡ್ತಾರೆ, ರಿಹರ್ಸಲ್ ನೋಡ್ತಾರೆ, ಆಗ ಇವರಿಗೆ ಅರ್ಥ ಆಗ್ತದೆ ಮಹಾಭಾರತ ಮಹಾಯುದ್ಧದ ಸಮಯ ಈಗ ಬಂದಿದೆ ಅಂತ. तुम जानते हो हमारी पूरी स्थापना हुई थोड़े ही है. गीता में थोड़े ही है कि बाप ने सहज राजयोग सिखाया, फिर यहाँ राजा स्थापन की. गीता में तो प्रलय दिखाई दी है. ಬಾಬಾ ಹೇಳ್ತಾರೆ, ಇನ್ನೂ ನಮ್ಮ ಹೊಸ ಜಗತ್ತಿನ ಸ್ಥಾಪನೆಯ ಕಾರ್ಯ ಮುಗಿದಿಲ್ಲ. ಭಗವದ್ಗೀತೆಯಲ್ಲೂ ಸಹ ಈ ಥರ ತೋರಿಸಿಲ್ಲ. ಪರಮಾತ್ಮನ ಗೀತಾ ಬೋಧನೆಯ ನಂತರ ಈ ಜಗತ್ತಿನಲ್ಲಿ ಸ್ವರ್ಣಿಮ ರಾಜ್ಯ ಬಂದಿತ್ತು ಅಂತ ಅವರು ಬರೆದಿಲ್ಲ. ಗೀತೆಯಲ್ಲಿ ಕೊನೆಗೆ ಪ್ರಲಯ ತೋರಿಸಿದ್ದಾರೆ. ಸಬ್ ಮರ್ ಗಯೆ, ಬಾಕಿ 5 ಪಾಂಡವ ಬಚೆ, ವಹ ಭಿ ಪಹಾಡೋಂ ಪರ್ ಜಾಕರ್ ಗಲ್ ಮರೆ. ಅಲ್ಲಿ ಯುದ್ಧದ ನಂತರ ಸಂಪೂರ್ಣ ವಿನಾಶ ತೋರಿಸಿದ್ದಾರೆ. ಎಲ್ಲರೂ ಸತ್ತೋದ್ರು. 5 ಜನ ಪಾಂಡವರು ಉಳ್ಕೊಂಡಿದ್ದರು. ಅವರು ಕೂಡ ಕೊನೆಗೆ ಹಿಮಾಲಯ ಪರ್ವತದಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಒಬ್ಬೊಬ್ಬರು ಕರಗಿ ಹೋದರು ಅಂತ ಬರೆದಿದ್ದಾರೆ. ರಾಜಯೋಗ ಸೆ ಕ್ಯಾ ಹುವಾ ಕುಛ್ ಭಿ ಪತಾ ನಹೀ, ಬಾಪ್ ಹರೇಕ್ ಬಾತ್ ಸಮझाते रहते, वह हद की बात है, यह बेहद की बात है. ಬಾಬಾ ನಮಗೆ ಪ್ರತಿಯೊಂದು ವಿಚಾರ ಇಲ್ಲಿ ತಿಳಿಸಿಕೊಡ್ತಾರೆ. ಲೌಕಿಕದಲ್ಲಿ ಇರುವುದು ಹದ್ದಿನ ಜ್ಞಾನ, ಇಲ್ಲಿ ಇರುವುದು ಬೇಹದ್ದಿನ ಜ್ಞಾನ. ಬಾಪ್ ಬೇಹದ್ ಕಾ ರಚಯಿತ, ಹದ್ ಕಿ ರಚನಾ ಹದ್ ಕೆ ಬ್ರಹ್ಮ ರಚತೆ. ಬೇಹದ್ದಿನ ರಚಯಿತ ಪರಮಾತ್ಮ ಆಗಿದ್ದಾನೆ, ಹದ್ದಿನ ರಚಯಿತ ಬ್ರಹ್ಮ ಬಾಬಾ ಆಗಿದ್ದಾರೆ. पालना भी करते, बाकी प्रलय नहीं करते. ಬ್ರಹ್ಮ ಬಾಬಾ ಹೊಸ ರಚನೆಯನ್ನು ಮಾಡ್ತಾರೆ. ಶಿವಬಾಬಾನೇ ಬ್ರಹ್ಮಾರವರ ಮೂಲಕ ಹೊಸ ರಚನೆ ಮಾಡ್ತಾರೆ, ನಂತರ ಪಾಲನೆ ಕೊಡ್ತಾರೆ. ಆದರೆ ಪ್ರಲಯ ಮಾಡೋದಿಲ್ಲ. ಸ್ತ್ರೀ ಕೋ ಅಡಾಪ್ಟ್ ಕರ್ತೆ ಹೇ, बाप भी आकर अडॉप्ट करते, कहते मैं इनमें प्रवेश कर बच्चों को नॉलेज सुनाता हूँ, इन द्वारा बच्चों को रचता. बाप भी है, फैमिली भी है, यह बातें बड़ी गुह्य है. ಬಾಬಾ ಹೇಳ್ತಾರೆ, ಇವರಲ್ಲಿ ಪ್ರವೇಶ ಮಾಡಿ ನಾನು ಮಕ್ಕಳನ್ನು ಅಡಾಪ್ಟ್ ಮಾಡ್ಕೋತೀನಿ, ರಚನೆ ಮಾಡ್ತೀನಿ. ಇದು ಈಶ್ವರಿಯ ಪರಿವಾರನೂ ಆಗಿದೆ. ಈ ವಿಷಯ ಯಾರಿಗೂ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಆತ್ಮ ಏಕ್ ಶರೀರ್ छोड़ दूसरा लेती, शरीर पर भिन्न भिन्न नाम रखते, नाम रूप फीचर सब भिन्न भिन्न है, एक के फीचर्स दूसरे से न मिले. हर एक आत्मा के ಜನ್ಮ ಜನ್ಮಾಂತರಕ್ಕೆ ಅಪ್ನೇ ಫೀಚರ್ಸ್. ಇನ್ನು ಆತ್ಮದ ಬಗ್ಗೆ ಬಾಬಾ ಹೇಳ್ತಾರೆ, ಆತ್ಮ ಅನೇಕ ದೇಹಗಳನ್ನು ಪಡ್ಕೋತದೆ. ಒಂದೊಂದು ದೇಹಕ್ಕೆ ಒಂದೊಂದು ನಾಮ ರೂಪ ಗುಣಗಳು ಫೀಚರ್ಸ್ ಇರ್ತವೆ. ಒಂದು ಜನ್ಮದಲ್ಲಿ ಇರುವಂಥ ನಾಮ ರೂಪ ಇನ್ನೊಂದು ಜನ್ಮದಲ್ಲಿ ಇರೋದಿಲ್ಲ. ಅಪ್ನಿ ಆ್ಯಕ್ಟ್ ಡ್ರಾಮಾ ಮೇ ನೊಂದಿ ಹುಯಿ, इसलिए इसको बना बनाया ड्रामा
ಕಹಾ ಜಾತಾ ಹೈ. ಪ್ರತಿಯೊಬ್ಬರ ಪಾತ್ರ ಈ ನಾಟಕದಲ್ಲಿ ಮೊದಲಿನಿಂದನೇ ರೆಕಾರ್ಡ್ ಆಗಿದೆ. ಆದ್ದರಿಂದ ಇದಕ್ಕೆ ಮಾಡಲ್ಪಟ್ಟಂತಹ ನಾಟಕ ಅಂತ ಹೇಳಲಾಗ್ತದೆ. ತುಮ್ ಬಚ್ಚೆ ಜಬ್ ಯಾದ ಕಿ ಯಾತ್ರಾ ಮೇ बैठते हो तो माया के तूफान आते. युद्ध चलता है उससे घबराना नहीं. माया घड़ी घड़ी याद को तोड़ेगी. ನೀವು ಯಾವಾಗ ನೆನಪಿನ ಯಾತ್ರೆಗೆ ಕೂತ್ಕೊಳ್ತೀರಿ ಆಗ ಮಾಯೆ ಬಂದು ಬಿರುಗಾಳಿನೇ ಎಬ್ಬಿಸಿಬಿಡ್ತದೆ. ಯುದ್ಧ ನಡೀತದೆ, ಆದರೆ ನೀವು ಹೆದರಬಾರ್ದು. संकल्प विकल्प ऐसे ऐसे आएंगे जो एकदम माथा खराब कर देंगे. ಸಂಕಲ್ಪಗಳು ವಿಕಲ್ಪಗಳು ಯಾವ ಥರ ಬರ್ತಾವಂದರೆ ನಿಮ್ಮ ತಲೆನೇ ಕೆಡಿಸ್ಬಿಡ್ತದೆ ಮಾಯೆ. ಆದರೆ ನೀವು ಹೆದರಬಾರ್ದು. मेहनत करो. इन लक्ष्मी नारायण की कर्म इंद्रियां वश कैसे हुई. यह संपूर्ण निर्विकारी थे. यह शिक्षा इन्हों को कहाँ से मिली. अभी तुम बच्चों को यह बनने की शिक्षा मिल रही. ವಿಚಾರ ಮಾಡ್ರಿ, ಈ ಲಕ್ಷ್ಮೀನಾರಾಯಣರು ಹೇಗೆ ಕರ್ಮ ಇಂದ್ರಿಯ ಜೀತ ಆದರು, ಹೇಗೆ ಸಂಪೂರ್ಣ ನಿರ್ವಿಕಾರಿ ಆದರು, ಅವರಿಗೆ ಆ ಶಿಕ್ಷಣ ಯಾರಿಂದ ಸಿಕ್ಕಿತ್ತು. ಪುನಃ ಆ ರೀತಿಯಲ್ಲಿ ನಿಮ್ಮನ್ನು ಲಕ್ಷ್ಮೀನಾರಾಯಣ ಮಾಡೋದಕ್ಕಾಗಿಯೇ ಬಾಬಾ ನಿಮಗೆ ಓದಿಸ್ತಾ ಇದ್ದಾರೆ. ಇನ್ಮೆ ಕೋಯಿ ವಿಕಾರ नहीं होता. वहाँ रावण राज्य ही नहीं, पीछे रावण राज्य होता है. ದೇವತೆಗಳಲ್ಲಿ ಯಾವುದೇ ವಿಕಾರ ಇರೋದಿಲ್ಲ, ನಂತರ ರಾವಣ ಬರ್ತಾನೆ. ರಾವಣ ಕ್ಯಾ ಚೀज़ है यह कोई भी नहीं जानते. ರಾಮಾನುಸಾರ यह भी नोंद है. ಮೊದಲು ದೇವತೆಗಳ ರಾಜ್ಯ, ನಂತರ ರಾವಣ ರಾಜ್ಯ ಬರ್ತದೆ. ರಾವಣ ಯಾರು ಅಂತನೋ ಜನರಿಗೆ ಗೊತ್ತಿಲ್ಲ, ನಾಟಕದ ಬಗ್ಗೆನೂ ಗೊತ್ತಿಲ್ಲ. ಅದಕ್ಕಾಗಿ ನೇತಿ ನೇತಿ करते आए. अभी तुम स्वर्गवासी बनने के लिए पुरुषार्थ कर रहे हो. ಆದ್ದರಿಂದ ಹಳೆ ಕಾಲದ ಋಷಿ ಮುನಿಗಳು ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಬಂದರು. ಈಗ ನೀವು ಎಲ್ಲವನ್ನೂ ತಿಳಿದು ಸ್ವರ್ಗವಾಸಿ ಆಗಲಿಕ್ಕೆ पुरुषार्थ ಮಾಡ್ತಿದ್ದೀರಿ. यह लक्ष्मी नारायण स्वर्ग के मालिक है ना. इनके आगे माथा टेकने वाले तमो प्रधान कनिष्ठ पुरुष है. लक्ष्मी नारायणರು ಸ್ವರ್ಗದ ಮಾಲೀಕರು, ಅವ್ರ ಮುಂದೆ ತಲೆ ಬಾಗ್ಸೋರೆಲ್ಲ ಕನಿಷ್ಠ ಪುರುಷರು, ಪತಿತರು. अब यह बात पक्की कर लो कि अपने को आत्मा समझ बाप को याद करना है. इसमें ही मेहनत है. जैसे 8 घंटे सरकारी नौकरी होती है. अभी तुम बेहद की सरकार के मददगार हो. तुमको कम से कम 8 घंटा पुरुषार्थ कर याद में रहना है. ಹೇಗೆ ಸರ್ಕಾರದ ನೌಕರಿ 8 ಗಂಟೆ ಸಮಯ ಮಾಡ್ತಾರೆ, ಹಾಗೆ ಈಶ್ವರೀಯ ಸರ್ಕಾರದ ಸೇವೆಯಲ್ಲಿ ನೀವು 8 ಗಂಟೆ ಪುರುಷಾರ್ಥ ಮಾಡಬೇಕು. ಪುರುಷಾರ್ಥಕ್ಕಾಗಿ 8 ಗಂಟೆ ಕೊಡಬೇಕು. यह अवस्था तुम्हारी ऐसी पक्की हो जाएगी जो कोई की भी याद नहीं आएगी. बाप की याद में ही शरीर छोड़ेंगे. ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ಮಲ್ಲಿ ಆ ಒಂದು ಯೋಗದ ಸ್ಥಿತಿ ಪಕ್ಕಾ ಆಗಿಬಿಡ್ತದೆ. ಕೊನೆಗೆ ನೀವು ತಂದೆಯ ನೆನಪು ಮಾಡ್ತಾ ಮಾಡ್ತಾ ದೇಹ ಬಿಡ್ತೀರಿ. ಫಿರ್ ವಹಿ ವಿಜಯ ಮಾಲಾಕೆ ದಾನೆ ಬನೆಂಗೆ. ಯಾರು ತಂದೆಯನ್ನು ನೆನಪು ಮಾಡ್ತಾ ಮಾಡ್ತಾ ದೇಹ ಬಿಡ್ತಾರೆ ಅವರೇ ವಿಜಯ ಮಾಲೆಯ ಮಣಿಗಳಾಗ್ತಾರೆ. ಒಬ್ಬ ರಾಜನ ಪ್ರಜೆಗಳು ಎಷ್ಟೊಂದು ರಾಶಿ ರಾಶಿ ಇರ್ತಾರೆ, ಆದರೆ ಎಲ್ಲರೂ ವಿಜಯಿ ರತ್ನಗಳು ಆಗೋದಿಲ್ಲ. यहाँ भी विजय माला के दाने पूजने लायक बनेंगे.
फिर 16,108 की माला भी होती, एक बड़े बॉक्स में पड़ी रहती। 8 की माला, 108 की, फिर अंत में 16,108 की भी बनती। ಬಾಬಾ ಹೇಳ್ತಾರೆ, ನೀವೆಲ್ಲರೂ ವಿಜಯಮಾಲೆಯ ಮಣಿಗಳಾಗ್ತೀರಿ, ಅಂದರೆ ಪೂಜೆಗೆ ಲಾಯಕ ಆಗ್ತೀರಿ. ಅದರಲ್ಲಿ ಮೊದಲನೇ ಮಾಲೆ ಅಂದರೆ 8 ರತ್ನಗಳ ಮಾಲೆ, ನಂತರ 108ರ ಮಾಲೆ, ನಂತರ ಕೊನೆಗೆ 16,108ರ ಮಾಲೆ ತಯಾರಾಗ್ತದೆ. तुम बच्चों ने बाप से राजयोग सीख सारे विश्व को स्वर्ग बनाया, इसलिए तुमको पूजा जाता है. ನೀವು ತಂದೆಯಿಂದ ರಾಜಯೋಗ ಕಲಿತು ಇಡೀ ವಿಶ್ವವನ್ನೇ ಸ್ವರ್ಗ ಮಾಡ್ತೀರಿ, ಅದಕ್ಕಾಗಿ ಭಕ್ತರು ನಿಮ್ಮ ಪೂಜೆ ಮಾಡ್ತಾರೆ. तुम ही पूज्य फिर पुजारी बने हो. यह दादा कहते हैं, हमने खुद माला फेरी है. लक्ष्मी नारायण के मंदिर में यूँ तो रुद्रमाला होनी चाहिए. तुम पहले रुद्रमाला फिर रुंडमाला बनते हो. पहले नंबर में है रुद्रमाला, जिसमें शिव भी है. रुंडमाला में शिव कहाँ से आए? वह विष्णु की माला है. ಬಾಬಾ ಹೇಳ್ತಾರೆ, ನೀವೆಲ್ಲರೂ ಮೊದಲು ರುದ್ರಮಾಲೆಯ ಮಣಿಗಳಾಗ್ತೀರಿ, ನಂತರ ರುಂಡಮಾಲೆಯ ಮಣಿಗಳು ಆಗ್ತೀರಿ. ರುದ್ರಮಾಲೆ ಅಂದರೆ ನಿರಾಕಾರ ಆತ್ಮಗಳ ಮಾಲೆ. ರುಂಡಮಾಲೆ ಅಂದರೆ ಯಾರು ಇಲ್ಲಿ ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗ್ತಾರೆ ಮತ್ತು ವಿಷ್ಣು ವಂಶದಲ್ಲಿ ಬರ್ತಾರೆ, ಅವರು ರುಂಡಮಾಲೆಯ ಮಣಿಗಳು. ಇನ್ ಬಾತೋಂ ಕೋ ಕೋಯಿ ಸಮಜ್ತೆ ನಹಿ. ಯಾರು ಇಲ್ಲಿ ಸಾಕಾರದಲ್ಲಿ ತಂದೆಗೆ ಅರ್ಪಣೆ ಆಗ್ತಾರೆ, ಸಾಕಾರದಲ್ಲಿ ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗ್ತಾರೆ ಮತ್ತು ಭವಿಷ್ಯದಲ್ಲಿ ಯಾರು ದೇವತೆಗಳಾಗ್ತಾರೆ, ಅವರೆಲ್ಲರೂ ವಿಷ್ಣು ಮಾಲೆಯಲ್ಲಿ ಬರುವಂಥವರು. ಅಭಿ ತುಮ್ ಕಹತೆ ಹೋ हम शिव बाबा के गले का हार बन जाए, ब्राह्मणों की माला नहीं बनती. तुम जितना याद में रहते हो, फिर वहाँ भी नज़दीक में आकर राज्य करेंगे. ಬ್ರಾಹ್ಮಣರ ಮಾಲೆ ಇನ್ನೂ ಫೈನಲ್ ಆಗಿಲ್ಲ. ಯಾಕೆ ಅಂದರೆ ಬ್ರಾಹ್ಮಣರ ಸಂಖ್ಯೆ ಒಮ್ಮೆ ಬೆಳೀತದೆ, ಒಮ್ಮೆ ಕಡಿಮೆ ಆಗ್ತದೆ. ಮಣಿಗಳು ಹಿಂದೆ ಮುಂದೆ ಆಗ್ತಿರ್ತಾರೆ, ಕೆಲವು ಮಣಿಗಳು ಉದುರಿ ಹೋಗ್ತಿರ್ತವೆ. ಆದ್ದರಿಂದ ಬ್ರಾಹ್ಮಣರ ಮಾಲೆ ಇನ್ನೂ ಸಂಪೂರ್ಣ ಆಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಎಷ್ಟೆಷ್ಟು ನೀವು ನೆನಪು ಮಾಡ್ತೀರಿ, ಅಷ್ಟೇ ನಿಮ್ಮ ರಾಜ್ಯದಲ್ಲಿ ರಾಜ ಫ್ಯಾಮಿಲಿಯಲ್ಲಿ ನೀವು ಬರ್ತೀರಿ, ರಾಜನ ಸಮೀಪದಲ್ಲಿ ಇರ್ತೀರಿ. ಯಾ ಪಢಾಯಿ ಔರ್ ಕೋಯಿ ಜಗಹ ಮಿಲ್ ನ ಸಕೆ. ಇಂತಹ ವಿದ್ಯೆ ಬೇರೆ ಯಾವ ಸ್ಥಳದಲ್ಲೂ, ಯಾವ ಶಾಲಾ ಕಾಲೇಜ್ಗಳಲ್ಲಿ ಸಿಗೋದಿಲ್ಲ. 1000 वर्ष की बात 5000 वर्ष की, लाखों वर्ष की बात हो नहीं सकती. ಇದು 5000 ವರ್ಷಗಳ ಇತಿಹಾಸ, ಇದು ಲಕ್ಷಾಂತರ ವರ್ಷಗಳ ಇತಿಹಾಸ ಅಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಕಿ ಹೇ ಕುಚ್ ನಹೀ, इतना पुराना संवत आदि है थोड़े ही, है ही सूर्यवंशी चंद्रवंशी, फिर और धर्म वाले आते हैं. पुरानी चीज़ें काम क्या आएगी. ಬಾಬಾ ಹೇಳ್ತಾರೆ, 5000 ವರ್ಷಗಳ ನಾಟಕ, ಅರ್ಧ ಕಲ್ಪದಿಂದ ಹಳೇ ಸಂವತ್ಸರಗಳು ಶುರು ಆಗ್ತವೆ. 5000 ವರ್ಷಗಳಕ್ಕಿಂತ ಹಳೆಯದು ಈ ಪ್ರಪಂಚದಲ್ಲಿ ಯಾವುದು ಇಲ್ಲ. पुरानी चीज़ें काम क्या आएगी, कितना खरीद करते, पुरानी चीज़ की बहुत वैल्यू करते. सबसे वैल्यूएबल है शिव बाबा, कितने शिवलिंग बनाते. ಆದರೆ ಜನ ಒಂದೊಂದು ವಸ್ತು ಬಹಳ ಹಳೆಯದು ಅಂಥೇಳಿ ಅದನ್ನು ಮಾರ್ತಾ ಇದ್ದಾರೆ. ಹಳೆಯ ವಸ್ತುಗಳಿಗೆ ಬೆಲೆನೂ ಜಾಸ್ತಿ ಬರ್ತಾ ಇದೆ ಇತ್ತೀಚೆಗೆ. ಬಾಬಾ ಹೇಳ್ತಾರೆ, ಎಲ್ಲಕ್ಕಿಂತಲೂ ಹೆಚ್ಚಿನ ಬೆಲೆ ಯಾರ್ದು ಅಂದರೆ
ಶಿವಬಾಬ್ ಅವ್ರದ್ದು. ನೋಡಿ, ಶಿವನ ಪ್ರತಿಮೆಗಳನ್ನು ಲಕ್ಷಾಂತರ ಸಂಖ್ಯೆಯಲ್ಲಿ ಮಾಡಿದ್ದಾರೆ, ಶಿವಲಿಂಗಗಳನ್ನು ಮಾಡಿ ಇಟ್ಟಿದ್ದಾರೆ. ಆತ್ಮ ಕಿತನಿ ಛೋಟಿ ಹೈ, ಅತಿ ಸೂಕ್ಷ್ಮ. बाप समझाते इतनी छोटी बिंदी में इतना पार्ट ನುಂಧಾ ಹುವಾ ಹೈ. ಒಂದು ಶಿವಲಿಂಗ ಮಾಡಿದ್ದಾರೆ, ಶಿವನ ಮಕ್ಕಳಾದಂಥ ಆತ್ಮಗಳ ಪ್ರತಿಮೆಯನ್ನು ಶಾಲಿಗ್ರಾಮ ರೂಪದಲ್ಲಿ ತೋರಿಸಿದ್ದಾರೆ. ಆತ್ಮನೂ ಸೂಕ್ಷ್ಮಾತಿ ಸೂಕ್ಷ್ಮ ಆಗಿದೆ. यहाँ तुमको जो ज्ञान मिलता है वहाँ नहीं रहेगा, यह प्राय लोप हो जाता है. ಸಂಗಮ ಯುಗದಲ್ಲಿ ಬಾಬಾ ಕೊಟ್ಟಿದ್ದ ಜ್ಞಾನ ಸಂಗಮ ಯುಗದ ಕೊನೆಗೆ ಲೋಪವಾಗ್ತದೆ. ಈ ಜ್ಞಾನ ಸತ್ಯಯುಗದಲ್ಲಿ ಇರೋದಿಲ್ಲ. बच्चे जानते हैं बाप द्वारा ब्राह्मण देवता क्षत्रिय 3 धर्म स्थापन हो रहे भविष्य नई दुनिया के लिए. ಸಂಗಮ ಯುಗದಲ್ಲಿ ಬಾಬಾ ಒಟ್ಟಿಗೆ ಬ್ರಾಹ್ಮಣ ದೇವತಾ ಕ್ಷತ್ರಿಯ ಧರ್ಮದ ಸ್ಥಾಪನೆ ಮಾಡ್ತಿದ್ದಾರೆ. वह पढ़ाई जो तुम पढ़ते हो वह इस जन्म के लिए और इनकी प्रारब्ध तुमको नई दुनिया में मिलनी. ಹೊರಗಿನ ಶಿಕ್ಷಣ ಏನಿದೆ ಅದು ಒಂದು ಜನ್ಮಕ್ಕಾಗಿ, ಇಲ್ಲಿಯ ಶಿಕ್ಷಣ ಅನೇಕ ಜನ್ಮಗಳ ಸಲುವಾಗಿ ಭಾಗ್ಯ ಕೊಡ್ತದೆ. यह पढ़ाई होती है संगम पर, यह है पुरुषोत्तम संगम युग. मनुष्य से देवता तो जरूर संगम पर बने होंगे. बाप बच्चों को सब राज समझाते, यह भी बाबा जानते हैं. तुम सारा दिन इस याद में रह नहीं सकेंगे, इम्पॉसिबल. इसलिए चार्ट रखो, देखो हम कहाँ तक याद में रह सकते. ಈ ಸಂಗಮ ಯುಗದಲ್ಲೂ ಕೂಡ ಇಡೀ ದಿನ ನೀವು ಬಾಬವ್ರನ್ನ ನೆನಪು ಮಾಡಲಿಕ್ಕೆ ಆಗೋದಿಲ್ಲ. ಇಡೀ ದಿನ ನಾನು ಮಾಡ್ತೀನಿ ಅಂದರೆ ಅದು ಅಸಂಭವ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಎಷ್ಟು ಸಮಯ ನೀವು ಬಾಬವ್ರನ್ನ ನೆನಪು ಮಾಡ್ತೀರಿ ಅಂತ ಚಾರ್ಟ್ ಬರೀರಿ, ಲೆಕ್ಕ ಬರೀರಿ. ಪಾಪೋं का बोझा सिर पर बहुत है, इसलिए बाबा कहते याद में रहो. त्रिमूर्ति का चित्र पॉकेट में डाल दो, परंतु तुम घड़ी घड़ी भूल जाते. ಬಾಬಾ ಹೇಳ್ತಾರೆ, ದೇಹ ಅಭಿಮಾನ ಬಂದಾಗ ತಂದೆಯ ನೆನಪು ಇರೋದಿಲ್ಲ. ದೇಹ ಅಭಿಮಾನನೂ ಬಾರಿ ಬಾರಿಗೂ ಬರ್ತದೆ. ಯಾಕೆ ಅಂದರೆ ಪಾಪದ ಭಾರ ಜಾಸ್ತಿ ಇದೆ. ಈಗ ತಂದೆಯ ನೆನಪಿಗಾಗಿ ನೀವು ಕೆಲವು ಉಪಾಯಗಳನ್ನು ಮಾಡಿರಿ. ತ್ರಿಮೂರ್ತಿಯ ಚಿತ್ರ, ಶಿವಬಾಬವ್ರ ಚಿತ್ರ ನಿಮ್ಮ ಜೇಬ್ನಲ್ಲಿ ಇಟ್ಕೊಳ್ಳಿ. ಆಗಾಗ ತೆಗೆದು ನೋಡ್ತಾ ಇರಿ. अलफ को याद करने से बेआदि सब याद आ जाता है. बैज तो सदा लगा रहे, लिटरेचर भी हो, कोई भी अच्छा आदमी हो तो उनको देना चाहिए. ತಂದೆಯ ನೆನಪಿನಿಂದ ಆಸ್ತಿಯ ನೆನಪು ಕೂಡ ಸಹಜವಾಗಿ ಬಂದ್ಬಿಡ್ತದೆ. ನೀವು ಮಕ್ಕಳು ಸದಾ ಬ್ಯಾಡ್ಜ್ ಹಾಕ್ಕೊಂಡಿರಬೇಕು. ನಿಮ್ಮ ಹತ್ತಿರ ಈಶ್ವರೀಯ ಸಾಹಿತ್ಯ ಇರಬೇಕು. ಯಾರಾದರೂ ಒಳ್ಳೆಯ ವ್ಯಕ್ತಿಗಳು ಸಿಕ್ಕಾಗ ಅವರಿಗೆ ನೀವು ಈಶ್ವರೀಯ ಸಾಹಿತ್ಯ ಉಚಿತವಾಗಿ ಕೊಡಬೇಕು. अच्छा आदमी कभी मुफ्त में लेंगे नहीं. बोले इसका क्या पैसा है. बोलो यह गरीबों को तो मुफ्त में दिया जाता है, बाकी जो जितना दे रॉयल्टी होनी चाहिए. ಇದಕ್ಕೆ ಎಷ್ಟು ಬೆಲೆ ಅಂತ ಕೇಳಿದಾಗ ನೀವು ಹೇಳ್ರಿ, ಬಡವರಿಗೆ ಇದನ್ನು ನಾವು ಮುಫತ್ ಅಂದರೆ ಉಚಿತವಾಗಿ ಕೊಡ್ತೀವಿ, ಹಣ ಇದ್ದವರು ಎಷ್ಟಾದರೂ ಕೊಡಬಹುದು ಅಂತ ಹೇಳಿ. ತುಮಾರಿ ರಸಮ್ ರಿವಾಜ್ ದುನಿಯಾ ಸೆ बिल्कुल न्यारी होनी चाहिए. रॉयल आदमी आपे ही कुछ न कुछ दे देंगे. यह तो हम सबको देते हैं कल्याण के लिए. ಯಾರು ರಾಯಲ್ ಜನ ಇರ್ತಾರೆ ಅವ್ರು ಸುಮ್ಮನೆ ಇಸ್ಕೊಳ್ಳೋದಿಲ್ಲ. ಆ ಪುಸ್ತಕದ ಬದಲಾಗಿ ಏನಾದರೂ ನಿಮಗೆ
ಕೊಟ್ಟೇ ಕೊಡ್ತಾರೆ. ಸರ್ವರ ಕಲ್ಯಾಣಕ್ಕಾಗಿ ಇದನ್ನು ಉಪಯೋಗಿಸ್ರಿ ಅಂತಲೂ ಹೇಳ್ತಾರೆ. कोई पढ़कर भी तुमको पैसे भेज देंगे, ಖರ್ಚಾ ತೋ ತುಮ್ ಕರ್ತೆ ಹೋನ. ಇನ್ನು ಕೆಲವರು ತಕ್ಷಣ ಹಣ ಕೊಡದೇ ಇದ್ರೂ ಪುಸ್ತಕ ಓದಿದ ನಂತರ ಅದರ ಮಹತ್ವವನ್ನು ಅರಿತು ನಿಮಗೆ ಹಣ ಕಳಿಸಬಹುದು. ಬೋಲೋ ಹಮ್ ಅಪ್ನಾ ತನ್ ಮನ್ ಧನ್ ಭಾರತ್ ಕಿ ಸೇವಾ ಮೇ ಖರ್ಚ ಕರ್ತೆ ಹೋ. ನೀವು ಹೇಳ್ರಿ, ನಿಮ್ಮದೇ ಆದಂಥ ತನು ಮನ ಧನವನ್ನು ಭಾರತದ ಸೇವೆಗಾಗಿ ನೀವು ಖರ್ಚು ಮಾಡ್ತಾ ಇದ್ದೀರಿ. अच्छा, मीठे मीठे सिकीलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणೆಗಾಗಿ मुख्यांशಗಳು. इस बेहद की सरकार को मदद करने के लिए कम से कम 8 घंटा याद में रहने का पुरुषार्थ करना है. ಬೇಹದ್ದಿನ ಸರ್ಕಾರಕ್ಕೆ ಸಹಯೋಗ ಕೊಡೋದಕ್ಕಾಗಿ ಕಡಿಮೆ ಅಂದರೆ 8 ಗಂಟೆ ಸಮಯ ನೀವು ಪುರುಷಾರ್ಥ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ 8 ಗಂಟೆ ಸಮಯ ಬಾಬವ್ರನ್ನ ನೆನಪು ಮಾಡುವ ಅಭ್ಯಾಸ ಮಾಡಬೇಕು. याद में जो माया विघ्न डालती है उससे घबराना नहीं. ನೆನಪಿನ ಸಮಯದಲ್ಲಿ ಮಾಯೆ ಏನು ವಿಘ್ನ ಹಾಕ್ತದೆ ಅದಕ್ಕೆ ನೀವು ಹೆದರಬಾರದು. ಎರಡನೇದು, इस पुरुषोत्तम संगम पर ईश्वरीय संप्रदाय का बन ईश्वर की मत पर चलना है. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಈಶ್ವರೀಯ ಸಂಪ್ರದಾಯದ ಈಶ್ವರನ ಮಗುವಾಗಿ ಈಶ್ವರನ ಮತದಂತೆ ನಡೆಯಬೇಕು. कर्म करते भी एक बाप की याद में रहने का अभ्यास करना है. ಕರ್ಮ ಮಾಡ್ತಿರುವಾಗಲೂ ಕೂಡ ಒಬ್ಬ ತಂದೆ ನೆನಪಿನಲ್ಲಿ ಇರುವ ಅಭ್ಯಾಸ ಮಾಡಬೇಕು. वरदान. अंतर्मुखता की गुफा में रहने वाले देह से न्यारे देही भव. ಅಂತರ್ಮುಖತೆಯ ಗುಹೆಯಲ್ಲಿ ಇರುವಂತಹ ದೇಹದಿಂದ ಭಿನ್ನ ಆತ್ಮ ಅಭಿಮಾನಿ ಆಗಿರಿ, ಆತ್ಮ ಆಗಿರಿ. जो पांडवों की गुफाएं दिखाते हैं वह यही अंतर्मुखता की गुफाएं हैं. जितना देह से न्यारे देही रूप में स्थित होने की गुफा में रहते हो उतना दुनिया के वातावरण से परे हो जाते हो. वातावरण के प्रभाव में नहीं आते हो. ಎಷ್ಟೆಷ್ಟು ದೇಹದ ಸಂಬಂಧದಿಂದ ನಿರ್ಲಿಪ್ತ ಆಗ್ತೀರಿ ಮತ್ತು ಅಂತರ್ಮುಖತೆಯ ಗುಹೆಯಲ್ಲಿ ಇರ್ತೀರಿ, ಅಷ್ಟೇ ನಿಮ್ಮಿಂದ ಆತ್ಮಿಕ ಸ್ಥಿತಿಯ ವಾತಾವರಣ ಹರಡ್ತದೆ. ಹೊರಗಿನ ವಾತಾವರಣದ ಪರಿಣಾಮ ನಿಮ್ಮ ಮೇಲೆ ಆಗೋದಿಲ್ಲ. यह अंतर्मुखता की गुफा भी सबसे न्यारा और बाप का प्यारा बना देती है. ಅಂತರ್ಮುಖತೆಯ ಗುಹೆಯಲ್ಲಿ ಇರೋದ್ರಿಂದ ನೀವು ಎಲ್ಲರಿಂದನೂ ನ್ಯಾರ ಆಗ್ತೀರಿ, ತಂದೆಗೆ ಪ್ಯಾರ ಆಗ್ತೀರಿ. और जो बाप का प्यारा है वह स्वतः सबसे न्यारा हो जाता है. ಯಾರು ತಂದೆಗೆ ಪ್ರಿಯ ಆಗಿರ್ತಾರೆ ಅವರು ಎಲ್ಲರಿಂದನೂ ನಿರ್ಲಿಪ್ತ ಆಗಿಬಿಡ್ತಾರೆ. श्लोगन. साधना बीज है और साधन उसका विस्तार है. विस्तार में साधना को छिपा नहीं देना. ಸಾಧನೆ ಅಥವಾ ಪುರುಷಾರ್ಥ ಅನ್ನೋದು ಬೀಜ ಆಗಿದೆ, ಸಾಧನಗಳು ಅದರ ವಿಸ್ತಾರ ಆಗಿದೆ. ವಿಸ್ತಾರದಲ್ಲಿ ಹೋಗಿ ನಿಮ್ಮ ಸಾಧನೆಯನ್ನು ನೀವು ಮರಿಬಾರದು. ವಿಸ್ತಾರದಲ್ಲಿ ಹೋಗಿ ಸಾಧನೆಯನ್ನು ಮುಚ್ಚಿ ಹಾಕಬೇಡಿ. अव्यक्त इशारे आत्मिक स्थिति में रहने का
ಅಭ್ಯಾಸ ಕರು, ಅಂತರ್ಮುಖಿ ಬನು. ಆತ್ಮಿಕ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡಿರಿ, ಅಂತರ್ಮುಖಿ ಆಗಿರಿ. अंतर्मुखी की निशानी सदा सागर के तले में खोए हुए गंभीर मूर्त. ಅಂತರ್ಮುಖಿ ಆತ್ಮನ ಗುರುತೇನೆಂದರೆ ಅವರು ಸದಾ ಸಾಗರದ ಆಳದಲ್ಲಿ ಮುಳುಗಿರ್ತಾರೆ, ಗಂಭೀರತೆಯ ಮೂರ್ತಿ ಆಗಿರ್ತಾರೆ. चेहरे द्वारा आत्मिक स्थिति के चिन्ह दिखाई देंगे. ಅವರ ಮುಖದಿಂದ ಮುಖಚರ್ಯೆಯಲ್ಲಿ ಆತ್ಮಿಕ ಸ್ಥಿತಿಯ ಲಕ್ಷಣಗಳು ಕಾಣಿಸ್ತವೆ. एक और मनन चिंतन करने वाला चेहरा और फिर रमणीक अर्थात मुस्कुराता हुआ चेहरा, दोनों ही लक्षण सूरत से प्रत्यक्ष होंगे. ಒಂದು ಕಡೆ ಮನನ ಚಿಂತನೆ ಮಾಡುವಂಥ ಮುಖ, ಇನ್ನೊಂದು ಕಡೆ ರಮಣೀಕತೆಯ ನಗುವಂಥ ಮುಖ. ಎರಡೂ ಲಕ್ಷಣಗಳು ನಿಮ್ಮ ಮುಖದಲ್ಲಿ ಕಾಣ್ತಿರಬೇಕು. अंतर्मुखी सदा हर्षित मुख दिखाई देंगे, क्योंकि माया का सामना करना समाप्त हो जाएगा. ಯಾರು ಅಂತರ್ಮುಖಿ ಆಗಿರ್ತಾರೆ ಅವರು ಸದಾ ಹರ್ಷಿತ ಮುಖಿನೂ ಆಗಿರ್ತಾರೆ. ಏಕೆ ಅಂದರೆ ಮಾಯೆಯ ಜೊತೆಗಿನ ಯುದ್ಧ ಸಮಾಪ್ತಿಯಾಗಿರ್ತದೆ. ಅಚ್ಚ, ಓಂ ಶಾಂತಿ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ. ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ಮಾತನಾಡು ಕಂದ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ. ವ್ಯರ್ಥ ಮಾತು ಕಟ್ಟುಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ. ವ್ಯರ್ಥ ಮಾತು ಕಟ್ಟುಕತೆ
ಬಿಟ್ಟು ಬಿಡು ಕಂದ. ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ. ಪಂಚವಿಕಾರಗಳ ತ್ಯಾಗ ಮಾಡು ಕಂದ. ಪಂಚವಿಕಾರಗಳ ತ್ಯಾಗ ಮಾಡು ಕಂದ. ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ. ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ. ಕೇಡು ನೋಡು ಕಂದ. ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ. ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ. ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ನನ್ನಂಥ ತಂದೆ ಯಾರು ಇಲ್ಲ ನೋಡು ಕಂದ. ನನ್ನಂಥ ತಂದೆ ಯಾರು ಇಲ್ಲ ನೋಡು ಕಂದ. ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ. ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ. ನೆನಪು ಮಾಡು ಕಂದ. ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ. ಬೇರಾರು ಇಲ್ಲ ನಿನಗೆ ನೋಡು ಕಂದ. ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ. ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ. ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ನಿನ್ನನೆಂದು ಮರೆಯಲಾರೆ. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ. ನೀನೆ ನನಗೆ
ಕೊರಳಿನ ಹಾರ ನಾನು, ನಿನ್ನ ಕಣ್ಣಿನ ಬೆಳಕು ನಾನು, ನಿನ್ನ ಕೊರಳಿನ ಹಾರ ನಾನು, ನಿನ್ನ ಮಡಿಲಿನ ಹೂವು ನಾನು, ಆತ್ಮ ನಾನು, ಜ್ಯೋತಿ ನಾನು, ನಿನ್ನ ಮಡಿಲಿನ ಹೂವು ನಾನು, ಆತ್ಮ ನಾನು, ಜ್ಯೋತಿ ನಾನು, ನೀನೇ ನನಗೆ ಆಸರೆ ಬಾಬಾ. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ನಿನ್ನನೆಂದು ಮರೆಯಲಾರೆ. ಬಾಬಾ ನಿನ್ನ